ನವದೆಹಲಿಯ ಬಿಜೆಪಿ ಕಾರ್ಯಾಲಯದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿರುವ ಮಾಲಾ ನಾಯಕ್, ನಗರ ಬಿಜೆಪಿ ಅಧ್ಯಕ್ಷರಾಗಿರುವ ಭಾರತಿ ಆಗಲೂರು ಇವರ ಅಧ್ಯಕ್ಷತೆಯಲ್ಲಿ ನಡೆದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನ, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರನ್ನು ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ತಾಯಂದಿರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿರುವ ರತ್ನಕುಮಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೀತಿ ಪಾಟೀಲ್ ಹಾಗೂ ಶ್ರೀಮತಿ ಶೈಲಜಾ ಅವರುಗಳು ಪಾಲ್ಗೊಂಡು ಮಾತನಾಡಿದರು. ವಕೀಲರಾಗಿರುವ ಶ್ರೀಮತಿ ನಂದಿನಿ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಹಿಳೆಯರ ಹಕ್ಕುಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಗ್ರಾಮೀಣ ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ ಹುಲಿಗೆಮ್ಮ ಹೊಸಳ್ಳಿ, ಶ್ರೀಮತಿ ಲಲಿತಮ್ಮ, ಭೀಮೇಶ್, ರಾಧಾ, ಉಮೇಶ್ ಹಾಗೂ ಬಿಜೆಪಿಯ ಎಲ್ಲ ಮಹಿಳಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಗಂಗಾವತಿ ನಗರ ಬಿಜೆಪಿ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ಹಿರೂರ್ ಹಾಗೂ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿರುವ ಡಿಕೆ ಆಘೋಲಿಯವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು.
ದಿನಾಚರಣೆಯ ಪ್ರಯುಕ್ತ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ನಮ್ಮ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಹಾಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ನೆಚ್ಚಿನ ತಾಯಿಯಂದಿರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು, ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮನೆ ಬೆಳಗುವ ದೀಪವಾಗಿ ಗೌರವಪೂರ್ವಕವಾದ ವಂದನೆಗಳು. ಮಹಿಳೆ ಕೇವಲ ಅಡುಗೆ ಮನೆಗೆ ಸೀಮಿತವಲ್ಲ, ಅವಳು ಆಡಳಿತದ ಶಕ್ತಿ ಹೌದು ಎಂಬುದನ್ನು ಇತಿಹಾಸವೇ ಸಾಬೀತುಪಡಿಸಿದೆ. ಮಹಿಳೆ ಅಬಲೆಯಲ್ಲ, ಅವಳು ಇಡೀ ಸಮಾಜವನ್ನು ಸಲಹುವ ಸಬಲೆ, ತೂಗುವ ಕೈ ಎಂದು ಜಗತ್ತನ್ನೇ ಆಳುವ ಶಕ್ತಿಯನ್ನು ಹೊಂದಿದೆ. ನಮ್ಮಲ್ಲಿರುವ ಸ್ತ್ರೀ ಶಕ್ತಿಯನ್ನು ಜಾಗೃತಿಗೊಳಿಸೋಣ. ಈ ಸುದಿನವು ನಮ್ಮೆಲ್ಲರ ಬಾಳಿನಲ್ಲಿ ಸುಖ ಮತ್ತು ಶಾಂತಿ ಸಮೃದ್ಧಿ ತರಲೆಂದು ಹಾರೈಸುತ್ತೇನೆ. ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ದರಿದ್ರ ಎನ್ನುವರು ಅದೇ ಗಂಡು ಹುಟ್ಟಿದರೆ ದೊರೆ ಬಂದ ಎನ್ನುವರು. ಹೆಣ್ಣು ಕೂಡ ಸರಿಸಮಾನವಾಗಿ ಸಾಧಿಸಬಲ್ಲಳು, ದುಡಿಯಬಲ್ಲಳು. ರಾಣಿ ಚೆನ್ನಮ್ಮ ಅವರಿಂದ ಹಿಡಿದು ಇಂದಿನ ಸಾಲುವಾದ ತಿಮ್ಮಕ್ಕನವರೆಗೂ ಕೂಡ ಎಲ್ಲರೂ ಹೆಣ್ಣೆ. ಅಷ್ಟೇ ಅಲ್ಲದೆ ಗಂಡು ಹುಟ್ಟಿನ ಮೂಲವಾದರೂ ಹೆಣ್ಣಿಂದ, ಅದನ್ನಾದ್ರೂ ಅವರು ಪರಿಕಲ್ಪನೆ ತೆಗೆದುಕೊಳ್ಬೇಕು. ಅಷ್ಟೇ ಅಲ್ಲದೆ ನಾನು ಕಾನೂನಾತ್ಮಕವಾಗಿ ಮಾತಾಡ್ಬೋದು ಅಂತಂದ್ರೆ, ಇವಾಗ ಸೆಕ್ಷನ್ ವೈಸ್ ಹೇಳಿದ್ರೆ ಎಲ್ರಿಗೂ ಅಷ್ಟು ಅರ್ಥ ಆಗಿಲ್ಲ. ನಾರ್ಮಲ್ ಆಗಿ ನಮ್ಮ ಹಕ್ಕುಗಳ ಬಗ್ಗೆ ನಾವು ಯಾವ ರೀತಿಯಾಗಿ ನಾವು ಆ ಹಕ್ಕುಗಳನ್ನ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು, ಆಮೇಲೆ ಯಾವ ರೀತಿಯಾಗಿ ನಾವು ಕಾನೂನಾತ್ಮಕವಾಗಿ ಹೋರಾಡಬೇಕು, ಎಷ್ಟು ಸ್ವಾತಂತ್ರ್ಯ ನಮಗಿದೆ, ಎಷ್ಟು ಸಮಾನತೆ ನಮಗಿದೆ ಅನ್ನೋದ್ರ ಬಗ್ಗೆ ನಾನು ಮೊದಲನೇದಾಗಿ ಹೇಳೋಕೆ ಇಷ್ಟಪಡ್ತೀನಿ. ಮುಂಚೆ 1965ರಲ್ಲಿ ನಮಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ ನಮಗೆ ಹಕ್ಕಿತ್ತು. ಆದ್ರೆ 2005ರಿಂದ ಪಿತ್ರಾರ್ಜಿತ ಮತ್ತು ತಂದೆ ಆಸ್ತಿಯಲ್ಲೂ ಕೂಡ ಸಮಾನವಾದ ಹಕ್ಕಿದೆ. ಗಂಡ್ಮಕ್ಳಿಗೆ ಎಷ್ಟು ಸಮಾನವಾದ ಹಕ್ಕಿದೆಯೋ ಹೆಣ್ಮಕ್ಳಿಗೂ ಅಷ್ಟೇ ಹಕ್ಕಿದೆ. ಹಾಗಂತ ಈಗ ಏನಾಗ್ತಿದೆ ಅಂದ್ರೆ ಕೋರ್ಟ್ ಅಲ್ಲಿ ಪಾರ್ಟಿಷನ್ ಕೇಸ್ ಹೆಚ್ಚಾಗ್ಬಿಟ್ಟಿದೆ. ಆಮೇಲೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಪಾರ್ಟಿಷನ್ ಸೂಟ್ ಹಾಕೋದು, ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಅಲ್ಲಿಂದ ತವ್ರ ಮನೆಯನ್ನ ಹೆಚ್ಚು ಹೆಣ್ಮಕ್ಳು ಕಳ್ಕೊತಿದ್ದಾರೆ. ಆದ್ರೆ ನನ್ನ ಪ್ರಕಾರವಾಗಿ ಒಂದು ವಕೀಲರಾಗಿ ನಿಮಗೆ ಒಂದು ಸಲಹೆ ಕೊಡೋದು ಏನಂತಂದ್ರೆ, ಪಾರ್ಟಿಷನ್ ಸೂಟ್ ಹಾಕಿ ಅಲ್ಲಿಂದ ಸಾಯಂಕಾಲವರೆಗೂ ನಾವು ಕೋರ್ಟ್ ಅಲ್ಲಿ ಅವ್ರು ಬರ್ತಾರೋ ಇಲ್ಲೋ, ನಮ್ಮ ಜೊತೆ ಕಾಂಪ್ರಮೈಸ್ ಆಗ್ತಾರೋ ಇಲ್ಲೋ ಅಂತ ನಾವು ಕಾಯೋದಲ್ಲ. ನಮ್ಮ ಮನೆಗೆ ಹೋಗ್ಬೇಕು, ನಮ್ಮ ಹಕ್ಕಿದೆ, ಕೊಡ್ರಿ ನಮ್ಗೆ. ನೀವೆಷ್ಟು ಗಂಡ್ಮಕ್ಳು ಎಷ್ಟು ಸರಿಸಮಾನವಾಗಿದ್ದೀರೋ, ನಾವು ಮಹಿಳೆಯರು ಕೂಡ ಹೆಣ್ಮಕ್ಳು ಕೂಡ ಸರಿಸಮಾನವಾಗಿದ್ದೀವಿ, ನಮ್ಗೆ ಕೊಡ್ರಿ ಅಂತಂದು ಮನೆಯಲ್ಲಿ ಕೇಳಿ ನಾವು ಇಸ್ಕೋಬೇಕೆ ಹೊರತು ಅಣ್ಣ ತಮ್ಮಂದಿರನ್ನಾಯ್ತು, ತಂದೆ ತಾಯಿ ಪಾಪ ವಯಸ್ಸಾಗಿರ್ತವೆ, ಅವ್ರ ಮೇಲೆ ಅನಿವಾರ್ಯವಾಗಿ ನಾವು ಕೇಸ್ ಹಾಕ್ಲೇಬೇಕು. ಇವಾಗ ನೀವು ಪ್ಲೇಟಿಫ್ ಆದ್ರೆ ಅವ್ರು ಡಿಪೆಂಡೆಂಟ್ ಆಗಿ ಆಗ್ತಾರೆ. ನಿಮ್ಮ ತಂದೆ ತಾಯಿನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಕೂರಿಸಿದ್ರೆ ಮಕ್ಕಳಾಗಿ ಅದು ನಮ್ಮ ಘನತೆಗೆ ಅದು ಶೋಭೆ ಅಲ್ಲ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ನಿಜ, ನಮ್ಮ ಹಕ್ಕಿದೆ, ನಮ್ಮ ಹಕ್ಕು. ನಾವು ಸ್ವತಃ ಕಾನೂನಾತ್ಮಕವಾಗಿ ಹೋರಾಡ್ತೀವಿ, ಸಮಾನವಾಗಿ ಆಸ್ತಿಯಲ್ಲಾಯ್ತು, ಯಾವುದೇ ಕ್ಷೇತ್ರದಲ್ಲಾಯ್ತು ನಾವು ಸಮಾನವಾದ ಸ್ಥಾನ ಪಡ್ಕೊಂಡಿವಿ, ನಿಜ. ಆದ್ರೆ ನಮ್ಮ ತಂದೆ ತಾಯಿನ ನಾವು ಕೋರ್ಟ್ ಅಲ್ಲಿ ಕೂರಿಸೋದು ನನ್ನ ಪ್ರಕಾರ ಮಕ್ಕಳಿಗೆ ಅದು ಶೋಭೆ ತರಂಗಿಲ್ಲ ಅನ್ನೋ ಒಂದು ಕಿವಿ ಮಾತು ಅಷ್ಟೇ ಅಲ್ಲದೆ, ಮತ್ತೆ ಇನ್ನು ಕೆಲವೊಂದು ಕೇಸ್ಗಳಲ್ಲಿ ಏನಾಗ್ತಿದೆ ಅಂತಂದ್ರೆ 375 ಇವೆಲ್ಲ ರೇಪ್ ಕೇಸಸ್ ಆಯ್ತು, ಪೋಕ್ಸೋ ಕೇಸಸ್ ಆಯ್ತು, ಅವರೆಲ್ಲ ಮಹಿಳೆಯರು ಕಾಂಪ್ರಮೈಸಿಂಗ್ ಅಂತಾರೆ ಲಾಸ್ಟ್ ಫೈನಲ್ ಆಗಿ. ಪ್ಲೀಸ್ ದಯಮಾಡಿ ಎಲ್ಲರಿಗೂ ಹೇಳೋದು ಏನಂತಂದ್ರೆ, ಕಾಂಪ್ರಮೈಸ್ ಮಾತ್ರ ಆಗ್ಬೇಡಿ ಅಂತ ಕೇಸ್ಗಳಲ್ಲಿ. ಇವಾಗ ಪೋಕ್ಸೋ ಕೇಸ್, ರೇಪ್ ಕೇಸ್ಗಳಲ್ಲಿ ನಾವು ಕಾಂಪ್ರಮೈಸ್ ಆದ್ರೆ ಅಂದ್ರೆ ಇವಾಗ ಅದ್ರ ಅರ್ಥ ಏನಾಯ್ತು, ನಾವು ದುಡ್ಡಿಗೋಸ್ಕರ ಕಾಂಪ್ರಮೈಸ್ ಆಗ್ತೀವಿ, ಯಾವುದೋ ಒಂದು ವಿಚಾರಕ್ಕೋಸ್ಕರ ಕಾಂಪ್ರಮೈಸ್ ಆಗ್ತೀವಿ ಅಂದ್ರೆ ಅಲ್ಲಿ ಶೀಲಕ್ಕೆ ಬೆಲೆ ಕಟ್ಟಂಗ ಆಯ್ತು. ನಾವು ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ 375 ಕೇಸಸ್ ನಾವಾಯ್ತು, ಪೋಕ್ಸೋ ಕೇಸಸ್ ನಾವಾಯ್ತು, ನಾವು ಕಾಂಪ್ರಮೈಸ್ ಆಗಬಾರ್ದು. ಒಂದು ಸಲ ನಾವು ದಿಟ್ಟ ಹೆಜ್ಜೆ ತಗೊಂಡು ನಾವು ಕೋರ್ಟ್ ಮೆಟ್ಲು ಹತ್ತೀವಿ, FIR ಫೈಲ್ ಮಾಡಿವಿ ಅಂದ್ರೆ ಆ ಕೇಸ್ನಲ್ಲಿ ಅವ್ರು ಕನ್ವಿಕ್ಷನ್ ಆಗೋವರೆಗೂ ನಾವು ಹೋರಾಡೋದು ನಮ್ಮ ಹಕ್ಕು, ನಾವು ಹೋರಾಡಬೇಕು. ಇಲ್ಲ ಅಂದ್ರೆ ನಮ್ಮ ಘನತೆಗೆ ಅದು ಚ್ಯುತಿಯನ್ನು ತರುತ್ತೆ. ಯಾವುದೇ ರೀತಿಯಾಗಿ ಹಣಕ್ಕೋಸ್ಕರನೋ ಯಾವುದೇ ಒಂದು ವಿಚಾರಕ್ಕೋಸ್ಕರನೋ ಪೋಕ್ಸೋ ಕೇಸ್ಗಳಲ್ಲಿ ಮತ್ತು ರೇಪ್ ಕೇಸ್ಗಳಲ್ಲಿ ನೀವು ಕಾಂಪ್ರಮೈಸ್ ಆಗೋದು ಅಷ್ಟು ಹೆಣ್ಮಕ್ಳಿಗೆ ಅಷ್ಟು ಘನತೆ ತಂದ್ಕೊಡುವಂತ ವಿಚಾರ ಅಲ್ಲ. ಆಮೇಲೆ ಇನ್ನು ಹೆಚ್ಚಿನ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, MC ಕೇಸ್ಗಳಲ್ಲಿ ದಿನಾಲು ಓಟಿಗೆ ಸಣ್ಣ ಮಕ್ಕಳು ನಿಂತ್ಕೊಂಡು ಓಟಿಗೆ ಬರ್ತಾರೆ. ಒಂದು ವಿಚಾರ ಏನಂದ್ರೆ, ಇವಾಗ ಹೌದು ನಿಜ, ನಮ್ಗೆ ಹಕ್ಕಿದೆ, ನಾವು ಹೋಗ್ಬೇಕು. ನಮ್ಮ ಗಂಡನಿಂದ ಮನೆಯವರಿಂದ ದೌರ್ಜನ್ಯಕ್ಕೊಳಗಾದ್ರೆ ಅವ್ರ ಜೊತೆಗೆ ಜೀವನ ಮಾಡಕ್ ಆಗ್ಲಿಲ್ಲಪ್ಪ, ಅನಿವಾರ್ಯ ಕಾರಣವಾಗಿ ಕೆಲವೊಂದು ಕೇಸ್ಗಳಲ್ಲಿ ಹೋಗ್ಬೋದು. 100ಕ್ಕೆ 90% ಕೇಸ್ಗಳು ಹೆಂಗಿದಾವೆ ಅಂದ್ರೆ, ಎಲ್ಲರೂ ಹೆಣ್ಮಕ್ಳು ಇಷ್ಟದಲ್ಲೇ ಇದ್ದಾರೆ, ಗಂಡ್ಮಕ್ಳು. ಅದನ್ನೆಲ್ಲರೂ ಒಪ್ಕೋತೀರಿ ಅಂತ ಅನ್ಕೊಂಡಿದೀವಿ. ಏನಾದ್ರೂ ತಪ್ಪಾದ್ರೆ ಸಾರಿ. ಎಲ್ಲ ಮನೆಯಲ್ಲೂ ಕೂಡ ಹೋಮ್ ಮಿನಿಸ್ಟ್ರಿ ಹೆಡ್ ಅಂತಂದು ನಮಗೂ ಗೊತ್ತು, ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ 10% ಕೇಸ್ಗಳು ಹೆಂಗಿದಾವೆ ಅಂದ್ರೆ, ಇವಾಗಲೂ ಕೂಡ ದೌರ್ಜನ್ಯಕ್ಕೆ ಒಳಗಾಗ್ತಿರ್ತಾರೆ. ಕೆಲವೊಂದು ಸಂಪ್ರದಾಯ ಮೌಢ್ಯ ಅದರಲ್ಲಿ
ಇದ್ದಾಗ ಅವರು ಅನಿವಾರ್ಯವಾಗಿ ಕೋರ್ಟಿಗೆ ಬರಲೇಬೇಕಾಗುತ್ತೆ. ಆದ್ರೆ ಒಂದು ಕೇಸ್ ಇದೆ ನಮ್ಮ ಆಫೀಸಲ್ಲಿ, ಇಬ್ರು ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಆಫೀಸ್ ಯಾವಾಗ ಕೋರ್ಟ್ ಹಾಲ್ ಒಳಗಡೆ ಹೋಗ್ತಾರೆ ಅಲ್ಲಿ ಕಿತ್ತಾಡ್ತಾರೆ ಕೋರ್ಟ್ ಹಾಲಲ್ಲಿ. ಜೀವನಾಂಶ ಕೊಡುವಂತ ಜಡ್ಜ್ ಹೇಳಿದ್ರೆ ನನ್ ಜೀವ ಬೇಕಿಲ್ಲ ತಗೊಳ್ರಿ, ಜೀವನಾಂಶ ಕೊಡಂಗಿಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರು ಏನ್ ಹೇಳ್ತಾರೆ, ನಿನ್ ಜೀವ ತಗೊಂಡು ಏನ್ ಮಾಡಕ್ಕಾಗ್ತದೋ, 400 ರೂಪಾಯಿ ದುಡಿತಿ, 100 ರೂಪಾಯಿ ನೀನ್ ಹೆಂಡತಿ ಕೊಡು ಅಂತ ಹೇಳ್ತಾರೆ ಜಡ್ಜ್. ಈ ರೀತಿ ಇವಾಗ ಗಂಡ್ಮಕ್ಳು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅವರಿಗೆ ಎಲ್ಲ ಇವಾಗ ಯಾವ ರೀತಿಯಾಗಿ ಬಂದ್ರು ನಾವು ಮಾತಾಡ್ಬೇಕು ಅನ್ನೋದು ಅವರಿಗೆ ಜ್ಞಾನ ಬಂದ್ಬಿಟ್ಟಿದೆ. ಇವರು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಹೆಣ್ಮಕ್ಳು ಕೋರ್ಟ್ ಹೋಗೋದು, ಡಿವೋರ್ಸ್ ತಗೊಳ್ಳೋದು, ಇದೆಲ್ಲ ತಪ್ಪು ಅನ್ನೋದು ನನ್ನ ಭಾವನೆ. ಅವರಿಗೆ ಹಕ್ಕಿದೆ. ಎಲ್ಲಿ ನನ್ನ ನಮಸ್ಕಾರಗಳು. ನನ್ನ ಹೆಸರು ದಾನಮ್ಮ. ಇಲ್ಲಿ ನನಗೆ ಸನ್ಮಾನ ಮಾಡಿದಂಥ ಎಲ್ಲ ಗಣ್ಯಮಾನ್ಯರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ನಾವು ಮಾರ್ಷಲ್ ಆರ್ಟ್ಸಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ನಮಗೆ ಇಲ್ಲಿ ಸನ್ಮಾನ ಮಾಡಿದ್ದಾರೆ. ನಾವು ವೇದಲ್ ಇಂಡಿಪೆಂಡೆಂಟ್ ಕಾಲೇಜಲ್ಲಿ PUC ಇಂದ ಜಾಯಿನ್ ಆಗಿದ್ದು, ಆವಾಗಿಂದನೇ ನಮ್ಮ ಈ ಸಾಧನೆಗಳು ಸ್ಟಾರ್ಟ್ ಆಗಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಸಾಧನೆಗೆ ಮೊದಲನೇದಾಗಿ ದೊಡ್ಡ ಕಾರಣ ಮತ್ತು ಸಪೋರ್ಟ್ ಆಗಿ ನಿಂತವರು ನಮ್ಮ ಸಂಸ್ಥೆಯವರು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕೋಚ್ ಬಾಬು ಸಾಬ್ ಸರ್ ಅವರು. ಇವರಿಗೆ ಎಷ್ಟು ಧನ್ಯವಾದಗಳನ್ನು ತಿಳಿಸಿದ್ರೂ ಕಡಿಮೆ ಆಗೋದಿಲ್ಲ. ಅವರಿಂದನೇ ನಾವು ಇಲ್ಲಿ ಒಂದು ಸನ್ಮಾನವನ್ನು ಪಡೀತಾ ಇದ್ದೀವಿ ಅನ್ನೋದು ನಮಗೊಂದು ಹೆಮ್ಮೆ ವಿಚಾರ ಆಗಿದೆ. ನಾವು ರೀಸೆಂಟಾಗಿ ತುಮಕೂರು ಹೋಗಿದ್ವಿ ಸೀನಿಯರ್ ಒಲಿಂಪಿಕ್. ನಮ್ಮ ರಾಜ್ಯದಲ್ಲಿ ನಡೆದಂಥ 3ನೇ ಸೀನಿಯರ್ ಒಲಿಂಪಿಕ್. 5 ವರ್ಷಕ್ಕೊಮ್ಮೆ ಒಲಿಂಪಿಕ್ ನಡೆಯುತ್ತೆ. ರಾಜ್ಯ ಮಟ್ಟದ 3ನೇ ಸೀನಿಯರ್ ಒಲಿಂಪಿಕ್ ತುಮಕೂರಲ್ಲಿ ಮೊನ್ನೆ ನಡೆದಿತ್ತು. ಅಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ. ಅದರ ಮುಂಚೆ ಮೈಸೂರು ದಸರಾ CM ಕಪ್ ಅಂತ ಹೇಳಿ ಮೈಸೂರಲ್ಲಿ ನಡೆಸಿದ್ರು. ದಸರಾ ಪ್ರಯುಕ್ತ ಅಲ್ಲಿ ಹೋಗಿನೂ ಕೂಡ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತೇನೆ. CM ಕಪ್ಪಿಗೆ ಆಯ್ಕೆ ಆಗಿರುತ್ತೇವೆ ಅಲ್ಲಿ. ಅದಕ್ಕಿಂತ ಮುಂಚೆ ಕರಾಟೆಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ಸ್ ಅಟೆಂಡ್ ಆಗಿದ್ದೀವಿ. ಮತ್ತೆ ಯೂನಿವರ್ಸಿಟಿ ಗೇಮ್ಸ್ ಅಲ್ಲಿ ಅಟೆಂಡ್ ಆಗಿದ್ದೀವಿ. ಮತ್ತೆ PUC ಅಂತ ಬಂದಾಗ STFI ಗೇಮ್ಸ್ ಅಂತ ಬರುತ್ತೆ, ಗೌರ್ಮೆಂಟ್ ಗೇಮ್ಸ್, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀವಿ. ಮತ್ತು ಖೇಲೋ ಇಂಡಿಯಾ ವುಮೆನ್ಸ್ ಲೀಗ್ ಉಷು ಹೊಸಪೇಟೆ ಮತ್ತು ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಟೂರ್ನಮೆಂಟ್ ನಡೆದಿತ್ತು. ಅಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕಿಂತ ಮುಂಚೆ ಇನ್ನೊಂದು ಲೆವೆಲ್ ಬರುತ್ತೆ, ಅಲ್ಲಿನೂ ಆಯ್ಕೆಯಾಗಿದ್ದೀವಿ. ಅದನ್ನು ಟೂರ್ನಮೆಂಟ್ ಅಟೆಂಡ್ ಮಾಡಬೇಕು. ಇಷ್ಟೇ ಹೇಳಿ ನನ್ನ ಮಾಧ್ಯಮದಲ್ಲಿ ಅವಕಾಶ ಸ್ಟಡಿ ಮಾಡ್ತಾ ಇದ್ದೀನಿ. ನಾವು ಉಷೋ, ಕರಾಟೆ, ಬೆಂಕಾಕ್ ಸಿಲತ್ ಅಂತ ಕ್ರೀಡೆಗಳಲ್ಲಿ ನಮಗೆ ಬಾಬು ಸಾಬ್ ಸರ್ ಅವರ ಮಾರ್ಗದರ್ಶನದಿಂದ ಆಟ ಆಡಿ ಇಲ್ಲಿ ತನಕ ಬಂದಿದ್ದೀವಿ. ಹಾಗೂ ನಮಗೆಲ್ಲ ಸನ್ಮಾನ ಮಾಡಿದಂಥ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು. ದೇವರ ಮಕ್ಕಳ ಅಂತ ನೀವು ಕಾಲ ಹಾಕ್ತೀರಿ. ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ಅದು ನೀತಿಯಿಂದ ಮಾಡಿದ್ರೆ ದೇವ್ರು ನಮ್ಗೆ ಇದ್ದೇ ಇರ್ತಾನೆ. ನೀತಿ ಕೆಲಸ ಯಾರೇ ಇರೋದು ದೇವ್ರು ಇರೋದ್ರೆ ದೇವ್ರ ತಾಯಿಯೂ ಇರೋದು. ಅಂತ ತಿಳ್ಕೊಂಡು ವೇದಿಕೆಯಾಗಿ ನೀವು ಮಾಡ್ಕೊಂಡು ಹೋದ್ರೆ ಭಾಳ ಒಳ್ಳೆಯದು. ಎಲ್ಲರಿಗೂ ಆಶೀರ್ವಾದ. ಅದ್ರಾಗ 1000 ಮಂದಿಗೆ 1,100 ಮಂದಿ ನೌಕರಿ ಬಂದಂತೆ ಎಲ್ಲರ ಆಶೀರ್ವಾದ ಒಂದು ಬಂದಿರ್ತದೆ. ಇದು ವಂದನೆಗಳು. ನೀವು ಮಕ್ಕಳ ಅವರು ಮಕ್ಕಳ ನಂತ ಅವರಿಂದ ನಿಮ್ಮಿಂದ ನಾನು ದೊಡ್ಡ ಕಾಯ್ದು ಕುಂತೀನಿ. ಹಿರಿಯರಾಗಿ ಅಷ್ಟ ಕರ್ತೇವೆ. ಎಲ್ಲರೂ ದೇವ್ರ ಕಟ್ಟಿ ದೇವರ ಮಕ್ಕಳ ಹತ್ರ ನಾವು ಮಾಡ್ಕೊಂಡು ಯಾರ್ಯಾರು ಏನು ಕೆಲಸ ಮಾಡ್ತಾರೆ ಅದು ವಂದನೆಗಳು. ಬಹುಶಃ ನೀವು ಯಾರು ದೊಡ್ಡರ ಕರೆದ್ರೆ ಬೇಸರ ಆಗ್ಬೇಕು. ಯಾಕಂದ್ರೆ ಅಲ್ಲಿ ಕೂತ ತಕ್ಷಣ ನೀವೇನು ಸಣ್ಣ ಬಹುಶಃ ನಾವು ಕೂತ ತಕ್ಷಣ ನಾವೇನು ದೊಡ್ಡರಲ್ಲ. ಅಷ್ಟೇ ಪಕ್ಷದ ಒಂದು ಹುದ್ದೆಗೆ ನಾವು ಗೌರವ ಕೊಡ್ತೇವೆ ಅವ್ರಿಗೆಲ್ಲ. ಅಷ್ಟೇ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಖುಷಿ ಆಗ್ತದೆ. ಯಾಕಂದರೆ ಮೊನ್ನೆ ನೀವು ಕೇವಲ 25 ಜನ ಮಹಿಳೆಯರಿದ್ದೀವಿ ಮೀಟಿಂಗ್ನಾಗ. ನೀವೆಲ್ಲ ಪೋಸ್ಟ್ ನೋಡ್ತಾ ಇದ್ದಾನೆ. ಇವತ್ತು ತುಂಬ ಜನ ಕರೀತೀವಿ. ಸ್ವಲ್ಪ ಏನಂದ್ರೆ ಈಗ ಪದಾಧಿಕಾರಿ ಬಗ್ಗೆ ನಿಮ್ಗೆಲ್ಲರಿಗೂ ಒಂದು ಗೊಂದಲ. ಅವ್ರು ಆಗಿಬಿಟ್ರು ನಮ್ಮನ್ನು ಮಾಡ್ತಾರಲ್ಲ, ಈ ಪೋಸ್ಟ್ ನಮ್ಮನ್ನು ಮಾಡ್ತಾರಲ್ಲ, ಅದಕ್ಕೆ ಅವ್ರು ಯಾರು ಮಾಡ್ತಾರೆ ಏನು ಅಂತ ಹೇಳಿ ದಯವಿಟ್ಟಿಲ್ಲ. ಯಾರು ಪಾರ್ಟಿಯಲ್ಲಿ ದುಡಿದಿದ್ದೀರಿ, ಕೆಲವು ಜನ ತುಂಬ ಜಾಸ್ತಿ ದುಡ್ಡಿರ್ಬೋದು, ಕೆಲವು ಜನ ಕಡಿಮೆ ದುಡಿದಿರ್ಬೋದು. ಬಟ್ ನೀವು ಎಷ್ಟು ದುಡ್ಡಿದೆ ಅನ್ನೋದು ಇದೇನೆಲ್ಲರೂ ಗಮನ. ಅದು ನಾವೆಲ್ಲ ಪ್ರತಿಯೊಂದು ವೇದಿಕೆಗೆ ಹೇಳೋಕ್ಕಾಗಬೇಕು. ನಿಮ್ಗೆ ಒಂದು ಸ್ಥಾನವನ್ನು ಕೊಡ್ತಾನೆ ಕೆಲಸ ಖಂಡಿತವಾಗಿ ಮಾಡ್ತಾರೆ. ಜಿಲ್ಲಾದ ಏನು ಕೊಡ್ತಾರೆ, ಇಲ್ಲಿ ಕೂಡ ಕೊಡ್ತಾರೆ. ಆಮೇಲೆ ಇಲ್ಲಿ ಏನು ನಾವೆಲ್ಲ ಬಂದ ಮೇಲೆ ಒಂದು 2 ಶಕ್ತಿ ಕಲ್ತೀವಿ ಎಲ್ಲ ಕೂಡಿ. ಆ ಬೇಡ ದೇವಸ್ಥಾನ ಬರೋದು ಬೇಡ.
ಈಗ ನೀವೆಲ್ಲ ಹೊರ ಬಂದಾಗ ಅದು ಕುಟುಂಬ ಸದಸ್ಯರು ನೀವು ಏನು ಕೊಡೋದಿಲ್ಲ ತಗೊಳ್ಳೋದಿಲ್ಲ. ಬಟ್ ಒಂದು ಸಂದರ್ಭದಲ್ಲಿ ಎರಡು ಒಳ್ಳೆ ಮಾತುಗಳು, ಪರಸ್ಪರ ಗೌರವ ಮತ್ತು ಪ್ರೀತಿ ದಯವಿಟ್ಟು ಬೆಳೆಸಿರೋದು. ನೀವು ಬೆಳಿಬೇಕು ಅಂತ ರಾಜಕೀಯ ನೀವು ತಿಳಿಗಿದ್ರೆ ಮೊದಲನೇ ಪಾಠ ತಾಳ್ಮೆ, ಎರಡನೇದು ಪರಿಶ್ರಮ, ಮೂರನೇದು ಪ್ರಾಮಾಣಿಕತೆ. ಇವು ಮೂರಿದ್ರೆ ಮಾತ್ರ ನೀವು ರಾಜ್ಯದಲ್ಲಿ ಹೇಳ್ತೀವಿ. ಒಂದು ಪಕ್ಷದ ಹುದ್ದೆಯಲ್ಲಿದ್ದಾಗ ಕೆಲಸ ಏನಾಗ್ತದೆ, ರಾಜ್ಯ ಶ್ರೇಣಿಗಳಿಗೆ ಮೊದಲು ನಾವು ಕಮಲ ಮಾಡಿಸ್ಬಿಟ್ಟಿದ್ವಿ. ಮರಿಬೇಕಂತಲ್ಲ, ಒತ್ತಡದಲ್ಲಿ ಕಮಲ ಬಂದು ನಮ್ಗೆ ಜನ ಆಗ್ತದೆ. ನಾವು ಅಧ್ಯಕ್ಷರಿದ್ದೀವಿ, ಅದು ಪ್ರಧಾನ ಕೆಲಸ ಅನುಕ ಮಾಡೋದು. ಮಿಸ್ಟೇಕ್ಗಳು ಹೇಳಿದಾಗ ದಯವಿಟ್ಟು ಬಯಸಿದ ಸಹಿತ ಬಯಸಬೇಕು, ಅಳಿಸಬೇಕು, ಚೇರ್ ಇಟ್ಟಿಡೋ ಕಡೆ ಇರಬೇಕು, ಕಸ ಬೆಳೆ ಕಡೆ ಇರಬೇಕು, ವೇದ ಮೇಲೆ ಗೋಡೆ ಕಡೆ ಇರಬೇಕು. ಹಿಂಗಾಗಿ ಪ್ರತಿಯೊಂದು ಇಂಥವ್ರು ಯಾರಿಗೆ ಆದ್ಯತೆಯನ್ನು ನೀಡ್ತಾರೆ ಅಂಥವರಿಗೆ ತಾವು ಮಹಿಳೆಯರು ಅಂಥವರಿಗೆ ಸಾಥ್ ಕೊಡಬೇಕು, ಆದ್ಯತೆ ನೀಡಬೇಕು. ಇವತ್ತು ನಾವು ಯಾವುದೇ ಗಂಡು ದೇವರಿಗಿಂತ ಹೆಣ್ಣು ದೇವರೇ ಜಾಸ್ತಿ ಇದಾವೆ ಅಂತಂತೀವಿ ನಮ್ಮ ಭಾರತ ದೇಶದಲ್ಲಿ. ಹೌದಲ್ಲ? ಯಾವ ಊರಿಗೆ ಹೋದ್ರು ಊರಿಗೆ ಒಬ್ಬರು ಬಂದರೂ ಹೆಚ್ಚಾದ್ರೆ ಹನುಮಪ್ಪ ಅಂತೂ ಎಲ್ಲ ಊರಲ್ಲಿ ಇರ್ತಾನೆ. ಆದ್ರೆ ಅದ ಊರಾಗ ಮಾರಮ್ಮ, ದ್ಯಾಮಮ್ಮ, ದುರ್ಗಮ್ಮ, ಸುಂಕಮ್ಮ, ಕಾಯಮ್ಮ ಇಬ್ಬರು ಅವರಿದ್ರೆ 10 ಮಂದಿ ಇವರು ಇರ್ತಾರೆ. ಅಂಥ ದೇಶ ನಮ್ಮದು. ಮಹಿಳೆಯರಿಗೆ ಒಂದು ಪೂಜನೀಯ ಸ್ಥಾನ ನೀಡಿರ್ತಕ್ಕಂಥ ದೇಶ ನಮ್ಮದು. ಹಾಗಾಗಿ ತಾವು ಮಹಿಳೆಯರು ಸಮಾಧಾನದಿಂದ ದಯವಿಟ್ಟು ಮೊದಲು ನನ್ನ ಮನೆಗೂ ಸೇರಿ ಸ್ವಲ್ಪ ಜಗಳ ಜಾಸ್ತಿ ನಾವು, ಹಂಗಾಗಿ ತಮಗೆಲ್ಲ ದೇವರು ಸಮಾಧಾನ ಕಮ್ಮಿ ಆಗ್ತದೆ. ಪೋಸ್ಟ್ಗಳು ಕೊಡೋದು ಮಾಡೋದು ಯಾರು ಜಗಳ ಆಡೋದು. ಮುಂದೆ ತಮ್ಗೆ ಅವಕಾಶ ಇದೆ. ನಮ್ಮ ಬಡ್ಡಿಗೆ ನಾನು ಅಧ್ಯಕ್ಷ ಆಗಿದ್ದೀನಿ, ಈಗ ನಾವು ಮುಂದೆ ಬರಲೇಬೇಕಾಗುತ್ತೆ. ಹಂಗಾಗಿ ಯಾವುದೇ ರೀತಿ ಜಗಳಗಳನ್ನ ಆಡ್ಕೋಬೇಡಿ. ದಯವಿಟ್ಟು ನಮಗೂ ತೊಂದರೆ ಕೊಡಬೇಡಿ, ತಾವು ತೊಂದರೆ ತಗೋಬೇಡಿ. ಹಂಗಾಗಿ ನನಗೆ ಇನ್ನೂ ಹೆಚ್ಚು ಏನು ಮಾತಾಡೋಕ್ಕೆ ಕಷ್ಟ. ಇನ್ನೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮ್ಮೆಲ್ಲರಿಗೂ. ಎಲ್ಲರೂ ಅಕ್ಕ, ತಮ್ಮ, ತಂಗಿ, ತಾಯಿ ಹಾಗೆ ಜೀವನ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮೆರಡು ಮಾತು ಮುಗಿಸ್ತಾರೆ. ಆರ್ಗನೈಸ್ ಮಾಡ್ತಾರೆ. ದಯವಿಟ್ಟು ಅವರು ಸ್ಥಾನಕ್ಕೆ, ಅವರು ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು, ಯಾರ್ಯಾರ ಸ್ಥಾನಕ್ಕೆ ಅವ್ರಿಗೆ ಗೌರವ ಕೊಡಬೇಕು. ಅವರು ಬರೋದನ್ನು ನಾವು ಕಾಯೋಕ್ಕಾಗಲ್ಲ ಅಂಥವೆಲ್ಲ ಬಿಟ್ಬಿಡ್ರಿ ದಯವಿಟ್ಟು. ಯಾಕಂದ್ರೆ ನಮ್ಗೆ ತಾಳ್ಮೆ ಇರಬೇಕು. ಏನಂತಾರೆ, ಸ್ತ್ರೀಗರಷ್ಟು ತಾಳ್ಮೆ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವೇ ಇಲ್ಲಿ ಏನ್ ಕಳ್ಕೊಳ್ತಾ ಇದ್ದೀವಿ, ತಾಳ್ಮೆಯನ್ನ ಕಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಅದನ್ನ ಯಾರು ಕಳ್ಕೊಬಾರ್ದು. ಯಾಕಂದ್ರೆ ನಾವು ಮಹಿಳೆ ಎಲ್ಲ ಬೇಟಿ ಬಚಾವೋ ಬೇಟಿ ಪಢಾವೋ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, ನಾರಿ ಶಕ್ತಿ ವಂದನ ಅಂತ ಹೇಳಿರ್ಬೋದು, ಮತ್ತೆ ಲಖಪತ್ ದೀದಿ ಅಂತ ಕಾರ್ಯಕ್ರಮಗಳು, ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಇಷ್ಟೊಂದು ಜಾರಿಗೆ ತಂದಿದ್ದಾರೆ. ದಯವಿಟ್ಟು ಎಲ್ಲರೂ ನಮ್ಮ ಹಿಂದೆ ಮುಂದಿನ ಕಾರ್ಯಕ್ರಮ ಹೇಗಿರ್ಬೇಕಂದ್ರೆ, ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಹೇಗಿದ್ದೀವಿ ಅಂತಂದ್ರೆ ಎಲ್ಲ ಕಡೆನೂ ವಿಸ್ತಾರ ಆಗಿರ್ಬೇಕು. ನಾವು ಎಲ್ಲ ಕಡೆನೂ ನಮ್ಮ ಹಕ್ಕುಗಳ ಬಗ್ಗೆ ಆಗಲಿ, ನಮ್ಮ ಯೋಜನೆಗಳ ಬಗ್ಗೆ ಆಗಲಿ, ನಾವು ಏನು ತಗೋಬೇಕು, ನಾವು ಏನು ಇದು ಮಾಡ್ಕೋಬೇಕಂತ ಎಲ್ಲರೂ ಅವೇರ್ನೆಸ್ ಕೊಡಬೇಕು. ಆ ಥರ ಎಲ್ಲರೂ ಕೂಡ್ಕೊಂಡು ದಯವಿಟ್ಟು ಸಂಘಟನೆಯಲ್ಲಿ ಮುಂದಾಗಬೇಕಂತೇಳಿ ಕೇಳ್ಕೊಡುತ್ತಾ, ದಯವಿಟ್ಟು ನನ್ನ ಮಾತಲ್ಲಿ ಯಾರಿಗಾದ್ರೂ ಸ್ವಲ್ಪ ನೋವು ಅನಿಸಿರ್ಬೋದು. ಯಾಕಂದ್ರೆ ನನ್ನ ಎದುರಿಗೇನೆ ಮಾತಾಡಿದ್ದಾರೆ, ಹಂಗಾಗಿ ನಾನು ಮಾತು ಹೇಳಬೇಕಾಯ್ತು. ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು, ದಯವಿಟ್ಟು ಅವರು ಸ್ಥಾನಕ್ಕೆ ಗೌರವ ಕೊಡ್ಬೇಕಂತೇಳಿ ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಕುರಿತು ಸಾಕಷ್ಟು ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಸಾಕಷ್ಟು ಹೋರಾಟಗಳನ್ನು ನಾವು ಏನಂದ್ರೆ ಮಹಿಳೆ ಆದವಳು ಹುಟ್ಟಿನಿಂದಲೂ ಕೂಡ ಹೋರಾಟದಿಂದಲೇ ಅವಳ ಒಂದು ಜನನ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಕೆಲವೊಂದು ಮನೆಗಳಲ್ಲಿ ಏನಂದ್ರೆ ಹೆಣ್ಮಗು ಹುಟ್ಟಿದ್ರು ಅಂತಂದ್ರೆ ಅಯ್ಯೋ ಅಂತಂದು ಒಂಥರ ಏನಂದ್ರೆ ಮಾನಸಿಕ ಖಿನ್ನತೆಗೆ ಹೋಗ್ತಾರೆ. ಅವಾಗ ಆ ಹಡೆದ ತಾಯಿ ಅವಾಗನೇ ಒಂದು ವಿಚಾರವನ್ನ ಮಾಡ್ತಾಳೆ, ಏನಂತಂದ್ರೆ ನನ್ನ ಮಗು ಹೆಣ್ಣಾಗಿ ಹುಟ್ಟಿದೆ, ಇದನ್ನ ನಾನು ಸ್ಟ್ರಾಂಗ್ ಆಗಿ ಬೆಳೆಸ್ಬೇಕು, ಬಲಿಷ್ಠವಾಗಿ ಬೆಳೆಸ್ಬೇಕು ಅಂತ
ತುಂಬಾ ಸಹಾಯವನ್ನ ತನ್ನ ಗಂಡನ ಮನೆಗೆ ಆಯ್ತು, ತನ್ನ ಒಂದು ಸಂಸಾರಕ್ಕೆ ಏನಂದ್ರೆ ತನ್ನ ಒಂದು ಸಮಯವನ್ನ ವಿನಿಯೋಗ ಮಾಡ್ಕೊಂತಾಳೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದು ಒಂದೇ ದಿವಸಕ್ಕಷ್ಟೇ ಸೀಮಿತವಾಗಿರ್ಬೋದು, ಆಗಿರಬಾರ್ದು. ಇಲ್ಲಿ ನೀವೆಲ್ಲ ಬಂದಿರಲ್ಲ, ನೀವೆಲ್ಲ ಬಂದಿರೋದು ಪುಣ್ಯ ಅಂತ ಅನ್ಕೋಬೇಕು. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ತಿಳುವಳಿಕೆ ಇರೋರು ಇದ್ದಾರ, ನಿಮ್ಮನ್ನ ಇಲ್ಲಿ ಹೊರ ಕಳಿಸ್ತಾರ ಅಂತಂದ್ರೆ ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು. ಇಲ್ಲಿ ಏನಂತಂದ್ರೆ ನಾನು ಕೂಡ ಈಗ ಬೆಳಿಗ್ಗೆ ನಾನು ಈಗ ಗಂಗಾವತಿಗೆ ಹೋಗ್ಬೇಕಂತ ತಕ್ಷಣ ನನ್ನ ಬೆಳಿಗ್ಗೆ ನಂದು ರೊಟೀನ್ ಬೆಳಿಗ್ಗೆ ನಾನು ಜಲ್ದಿ ಎದ್ದು ಎಲ್ಲ ಮಾಡ್ಕೊಂಡೆ. 9 ಗಂಟೆಗೆ ಕರೆಕ್ಟ್ ನನ್ನ ಮಗಳು ಜ್ವರ ಬಂದ ಮಮ್ಮಿ ಅಂತಂದು ಸೈಲೆಂಟ್ ಆಗಿ ಮಕ್ಕೊಂಡು ಈ ಏನ್ ಮಾಡ್ಬೇಕು ಬಿಟ್ಬಿಡ್ಲೇನೋ ಅಂತ ಅನ್ಕೊಂಡೆ. ಮತ್ತೆ ಅವಾಗ ನಾನು ಈಗ ಒಂದು ಕಿವಿ ಮಾತನ್ನು ಅಂದೆ, ಏನಂದ್ರೆ ಫುಲ್ ಜೋರ್ ಜ್ವರ ಬಂತಂದ್ರೆ ನಾ ಹೋಗಲ್ಲಪ್ಪಿ, ಹೋಗ್ ಬರ್ಲಾ ಅಂತ ಕೇಳಿದೆ. ಆಯ್ತು ಮಮ್ಮಿ ನೀವು ಹೋಗ್ಬ, ನಾನೆಲ್ಲ ಇದನ್ನ ಮಾಡ್ಕೋತೀನಿ, ನೀವು ಡೋಂಟ್ ವರಿ ಅಂತ ಹೇಳಿ ಕಳಿಸಿದ್ದು. ಯಾಕಂದ್ರೆ ನನ್ನ ಮಕ್ಕಳಿಗೆ ನಾನು ಅವಾಗನೇ ನಾನು ಸಂಸ್ಕಾರವನ್ನ ಕೊಡ್ಬೇಕು, ಅವಳಲ್ಲಿ ಆತ್ಮಶಕ್ತಿಯನ್ನ ತುಂಬಬೇಕು. ಇದು ಯಾಕಂದ್ರೆ ಇದು ಪ್ರತಿಯೊಬ್ಬರು ಕೂಡ ತಮ್ಮ ಹೆಣ್ಣು ಮಕ್ಕಳನ್ನ ಏನಂದ್ರೆ ಸಶಕ್ತರನ್ನಾಗಿ ಮಾಡ್ಬೇಕು. ಏನಂದ್ರೆ ತೊಟ್ಟಿಲನ್ನ ಕೂಗಿ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲ. ಅಂದ್ರೆ ತೊಟ್ಟಿಲ ತೂಗಕ್ಕೂ ಅವಳು ಸನ್ನದ್ಧಳಾಗಿರ್ಬೇಕು, ಜಗತ್ತನ್ನ ಮುನ್ನಡೆಸ್ಕೊಂಡು ಹೋಗೋಕ್ಕೂ ಅವಳು ಸನ್ನದ್ಧಳಾಗಿರ್ಬೇಕು. ಅದೇ ರೀತಿಯಾಗಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಏನಂದ್ರೆ ಈಗ ಇಡೀ ಜಗತ್ತಿಗೆ ಒಂದು ಅವರು ಮಾದರಿ ಅಂತ ಹೇಳ್ಬೋದು. ನಮ್ಮ ರೋಲ್ ಮಾಡೆಲ್ಸ್ ಏನಂದ್ರೆ ನಮಗ ಬೇರೆ ಕಡೆ ಇದ್ದ ರೋಲ್ ಮಾಡೆಲ್ಸ್ ಬೇಡ. ಯಾಕಂದ್ರೆ ನಮ್ಮ ರೋಲ್ ಮಾಡೆಲ್ಸ್ ಯಾವಾಗ್ಲೂ ನಾವು ಸುಧಾಮೂರ್ತಿ ಅವರನ್ನ ರೋಲ್ ಮಾಡೆಲ್ ಆಗಿ ತಗೋರಿ. ಯಾಕಂದ್ರೆ ಮದಿ ಮಕ್ಕಳದವರು ನಾವು 20 ತೊಲಿ ಬಂಗಾರ ತಗೊಂಡ್ರೆ ನಾವು 20 ತೊಲಿ ಬಂಗಾರ ಹಾಕೋಬೇಕಂತ ಆಸೆ ಪಡಬಾರ್ದು. ಸುಧಾಮೂರ್ತಿ ಅವರು ಬರೀ 2 ಗುಂಜಿ ಬಂಗಾರದಲ್ಲಿ ಅವರು ಅಂದ್ರೆ ಅಷ್ಟು ಯಾರು ಸಿಂಪ್ಲಿಸಿಟಿಯಾಗಿ ಜೀವನ ಮಾಡ್ಬೇಕಂದವ್ರಿಗೆ ಏನಂದ್ರೆ ಎಲ್ಲ ಅವಕಾಶಗಳು ಬರ್ತಾವು. ಹಾಗಾಗಿ ಏನಂದ್ರೆ ಯಾವುದಕ್ಕೂ ಆಸೆ ಪಡಬೇಡ್ರಿ. ನಿಮ್ಮ ಸರ್ ಹೇಳಿದ್ರು ತಾಳ್ಮೆ ಮತ್ತು ಪರಿಶ್ರಮ ಇರ್ಬೇಕು. ನಾವು ಯಾವುದೇ ಕೆಲಸ ಮಾಡ್ಲಿ, ಮನೆ ಒಳಗರ ಇರ್ಲಿ, ಇಲ್ಲಿ ಕಚೇರಿ ಒಳಗೆ ಕೆಲಸ ಮಾಡಿ, ನಿಮ್ಮ ಕೆಲಸವನ್ನ ಫೋಕಸ್ ಮಾಡ್ಕೊಂಡು ಹೋಗ್ರಿ. ಎಲ್ಲ ನಿಮಗೆ ಯಶಸ್ಸು ಸಿಗುತ್ತೆ, ಎಲ್ಲರಿಗೂ ಯಶಸ್ಸು ಸಿಗ್ಲಿ ಅಂತ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಪತ್ರಕರ್ತ ಮಾಧ್ಯಮರಿಗೂ ನನ್ನ ನಮಸ್ಕಾರಗಳು. ನಿಜವಾಗ್ಲೂ ಇಷ್ಟು ಜನ ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಹೆಣ್ಮಕ್ಳು ಮನೆ ಬಿಟ್ಟು ಬರೋದ ಒಂದು ದೊಡ್ಡ ಕೆಲಸ. ಯಾಕಂದ್ರೆ ಇಲ್ಲ ಬೇಡಪ್ಪ, ನಮ್ಮ ಮಕ್ಕಳು ಸಣ್ಣ ಹೋದವು, ನಮ್ಮ ಯಜಮಾನ್ರು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಡಿಗೆ ಮಾಡ್ಬೇಕು, ತೊಳಿಬೇಕು, ಬಳಿಬೇಕು, ಇಂಥವ್ರಾಗ ಟೈಮ್ ಕಳೆದ್ಬಿಟ್ಟಿರ್ತಾರ. ಅಂತದ್ರಲ್ಲಿ ಇವತ್ತೆಲ್ಲರೂ ಮನೆ ಮರೆತ ಕುಂತಿರಂದ್ರೆ ನನಗೆ ತುಂಬಾ ಖುಷಿ ಆಗ್ತದೆ. ಇದೇ ರೀತಿಯಾಗಿ ಎಲ್ಲ ಹೆಣ್ಮಕ್ಳು ಮುಂದುವರಿಬೇಕು. ಯಾಕಂದ್ರೆ ನಾವು ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ಬೋದು. ಯಾಕಂದ್ರೆ ಹೆಣ್ಮಕ್ಳು ಮನಸ್ಸು ಮಾಡ್ರೆ ಏನ್ ಮಾಡ್ತಾರ, ಮನೆಯಲ್ಲಿ ಫಸ್ಟ್ ನಮ್ಮ ಅನ್ನೋದು ಪ್ರೋತ್ಸಾಹ ಕೊಟ್ರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಹೊರಗಡೆ ಬರ್ತಾರೆ. ನಾವೇ ಬರೋಲ್ಲ. ಇವಾಗ ಅಣ್ಣ ಪ್ರೋತ್ಸಾಹ ಕೊಟ್ರೆ ಅತ್ತಿಗೆ ಹೊರಗೆ ಬರ್ತಾರೆ. ಅಣ್ಣ ಹೇಗ್ ಕೊಡು, ನಾವು ನಮ್ಮ ಯಜಮಾನ್ರು ಪ್ರೋತ್ಸಾಹ ಕೊಟ್ಟಲ್ಲೇ ಕುಷ್ಟಗಿಯಿಂದ ಗಂಗಾವತಿ ಬಂದಿದ್ರು. ಮತ್ತೆ ನಿಮ್ಗೆ ಅಣ್ಣ ಹೌದು, ಕೊಟ್ಟೆ ಕೊಡ್ತಾರೆ. ನಿಮಗೆಲ್ಲ ಕೊಟ್ಟಲ್ಲೇ ನೀವು ಬಂದು ಕೂತೀರಿ ಅಲ್ಲ. ಅವ್ರು ಫಸ್ಟ್ ಧನ್ಯವಾದಗಳು ಹೇಳ್ಬೇಕು. ನೀವು ಪ್ರೋತ್ಸಾಹ ಕೊಡ್ತಾರ ಇಂದ ಮಹಿಳೆಯಂತ ಒಂದು ಪುರುಷ ಇರುತ್ತಲ್ಲ ಕಲ್ಲು ಒಪ್ಕೋಬೇಕ ನಾವು. ಹೇಳುದು ಎಲ್ಲರೂ ಬಾಳ ಜನ ಕುಡಿದ್ರೆ 2 ಜನ ಕುಡಿದ್ರೆ ಜಗಳ ಮಾಡ್ತಾರಂತ. ಈ ಅಣ್ಣಾಲರಿಗೆ ನೀವು ಮಾತು ಕೊಡ್ಬೇಕು. ಏನಂದ್ರ ಪ್ರಾರಂಭ ಮಾಡಿತು. ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದೆ. ಅದೇ ರೀತಿ ಒಂದೇ ದಿನದಲ್ಲಿ ಎಲ್ಲ ಕಡೆ ಕಾರ್ಯಕ್ರಮ ಆಗೋದಿಲ್ಲ ಅಂತೇಳಿ ತಿಂಗಳವರೆಗೂ ನಾವು ಈ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಿಕೊಂಡು ಬರುತ್ತೇವೆ. ಕಾರಣ ಇಲ್ಲಿ ಬಂದಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ನಾವು ಕಾರ್ಯಕ್ರಮಕ್ಕೆ ಬಂದು ಕುಳಿತುಕೊಂಡು ಇಲ್ಲಿ ಮಾತಾಡಿದಂಥ ಮಾತುಗಳನ್ನು ಕೇಳಿ ಮನೆಗೆ ಹೋಗಿ ಮತ್ತೆ ನಾವು ಅದೇ ಕೆಲಸ ಮಾಡಬಾರ್ದು. ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಂದ ಹಿಡಿದು ಗಂಡಂದಿರವರೆಗೂ ಅವರಿಗೆ ಸಹಕಾರ ನೀಡಿ ಅವರನ್ನು ಪ್ರೋತ್ಸಾಹಿಸಿದಾಗ ಮಾತ್ರ ಅವರು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ. ಇಲ್ಲದಿದ್ರೆ ಅಡಿಗೆ ಮಾಡು, ಮನೆಗಿರೋ, ಬಟ್ಟೆ ಒಗಿ ಇಷ್ಟೇ ಹೇಳ್ತಾರೆ. ಆದ ಕಾರಣ ನೀವೆಲ್ಲರೂ ಪಕ್ಷದಾಗ ಬರ್ರಿ, ದುಡೀರಿ, ಕೆಲಸ ಮಾಡಿ, ಮನೇನೂ ನೋಡ್ಕೊಡ್ರಿ. ಮನೆ ಬಿಟ್ಟು ನಾವು ಪಕ್ಷದಾಗ ಇದೀವಿ, ರಾಜಕೀಯದಾಗ ಇದೀವಿ, ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ನಾವು ದಿಮಾಕ ತೋರಿಸಿದ್ರೆ ನಮ್ಮನ್ನು ಯಾವತ್ತೂ ಕರೆಯೋದಿಲ್ಲ. ಆದ ಕಾರಣ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಇನ್ನೂ ಹೆಚ್ಚಿನ ಆಸಕ್ತಿ ತೋರಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ
ಮಾಡಿದಾಗ ನಮ್ಮ ಹಿರಿಯರು ಗುರುತಿಸಿ ನಿಮಗೆ ಒಳ್ಳೆಯ ಒಳ್ಳೆಯ ಸ್ಥಾನಗಳನ್ನು ಕೊಟ್ಟು ಈ ಒಂದು ಪಕ್ಷವನ್ನು ಬಲಪಡಿಸುತ್ತಾರೆ ಅಂತ ಹೇಳುತ್ತಾ ನಮಸ್ಕರಿಸುತ್ತಾ ಹಾಗೂ ಮಾಜಿ ಶಾಸಕರಾದ ಪರಮನಾಡು ಮನವಳ್ಳಿ ಸರ್ ಅವರಿಗೂ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲಿರುವಂತಹ ನಗರ ಮಂಡಲ ಅಧ್ಯಕ್ಷರಾದ ಚಂದ್ರು ಅಣ್ಣವರಿಗೂ ಮತ್ತು ಗ್ರಾಮೀಣ ಭಾಗದ ಅಧ್ಯಕ್ಷರಾದ ಡಿ ಕೆ ಆಗೋಲಿ ಅಣ್ಣನವರಿಗೂ ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ರತ್ನಕುಮಾರ್ ಮೇಡಮ್ ಅವರಿಗೂ ಶೈಲಜಕ್ಕನವರಿಗೂ ಹಾಗೂ ಕೀರ್ತಿ ಪಾಟೀಲ್ ಅಕ್ಕನವರಿಗೂ ನಂದಿನಿ ಮೇಡಮ್ ಅವ್ರಿಗೂ ಹಾಗೂ ಹಿರಿಯರಾದಂತಹ ನಮ್ಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಹ ನಮ್ಮ ಹುಡುಗ ಮಕ್ಕಳು ಅವರಿಗೆ ಪಕ್ಷ ಅಂತಂತಲ್ಲ ಮೊದಲಿಂದ ನಾವು ಒಂದು ಮನೆ ಫ್ಯಾಮಿಲಿ ತರ ಇದ್ದು ಅವರು ಕೂಡ ಹುಡುಗಿ ಮಕ್ಕಳಿಗೂ ಸ್ವಾಗತ ಕೊಡ್ತಾ ಹಾಗೂ ಮಾತೃ ಸ್ವರೂಪರಾದಂಥ ಕಮಲಮ್ಮನವರಿಗೂ ವಂದಿಸುತ್ತಾ ಹಾಗೂ ಗ್ರಾಮೀಣ ಭಾಗದ ಅಧ್ಯಕ್ಷರಾದ ಮಾಲಾ ನಾಯಕ್ ಅವರಿಗೂ ಹಾಗೂ ಕಮಲಮ್ಮನವರು ಹಾಗೂ ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತು ಮುಖಂಡರಿಗೆಲ್ಲ ವಂದಿಸುತ್ತಾ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ನಮಸ್ಕರಿಸುತ್ತಾ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದ್ರೆ ಎಮರ್ಜೆನ್ಸಿ ಆಯಿತು. ಯಾಕಂದ್ರೆ 15 ತಾರೀಕೊಳಗೆ ಕಾರ್ಯಕ್ರಮ ಮಾಡಬೇಕು ಮುಗಿಸ್ಬೇಕು ಅನ್ನೋದೊಂದು ಆದೇಶ ಬಂದಿರೋದ್ರಿಂದ ಪೂರ್ವಭಾವಿ ಸಭೆಯನ್ನ ನಿನ್ನೆಲ್ಲ ಮನೆ ತಗೊಂಡ್ವಿ. ಹಾಗಾಗಿ ಇಷ್ಟರ ಮಟ್ಟಿಗೆ ಕಾರ್ಯಕ್ರಮ ಆಯಿತು. ಅದೇ ರೀತಿಯಾಗಿ ನಮ್ಗೆ ಡಿ ಕೆ ಅಣ್ಣನ ಮಾತು ಬಹಳ ಇಷ್ಟ, ಬಂದಿದ್ದೂ ಇಷ್ಟ. ಯಾಕಂದ್ರೆ ಪಾರದರ್ಶಕತೆ ಇರಬೇಕು, ತಾಳ್ಮೆ ಇರಬೇಕು, ಪರಿಶ್ರಮ ಇರಬೇಕು. ಖಂಡಿತ ಪಕ್ಷ ಆಯ್ತು, ನಾವು ಯಾವುದೇ ಸಂಘಟನೆ ಆಯ್ತು, ಮನೆ ಆಯ್ತು, ಎಲ್ಲೇ ನಾವು ಬೆಳೀತಿದೀವಿ ಅಂದ್ರೆ ಮೇನ್ ಅಲ್ಲಿ ಆಡದೆ ಹೋಗ್ಲಿ ಎಷ್ಟೇ ನಾವು, ಯಾಕಂದ್ರೆ ಬೆಳೀತಿರೋರಿಗೆ ಕಲ್ಲುಗಳು ಜಾಸ್ತಿ. ಹಣ್ಣು ಯಾವಾಗ ಸಿಹಿ ಇರುತ್ತೆ ಅದಕ್ಕೆ ಕಲ್ಲುಗಳು ಒಗೆಯೋದು ಜಾಸ್ತಿ. ಅದು ಯಾಕಂದ್ರೆ ಹಣ್ಣು ಸ್ವೀಟ್ ಆಗಿರುತ್ತೆ. ಹಂಗಾಗಿ ಎಲ್ಲ ನೋವನ್ನ ಅಧ್ಯಕ್ಷರಂತಂದ್ರೆ ಎಲ್ಲಾ ನೋವುಗಳನ್ನ ಸಹಿಸ್ಕೊಂತಾನೆ ಬರ್ತಾರೆ. ಯಾರೇ ಯಾವುದೇ ಪದವಿಗಳು ಬಂದ್ರೂ ಕೂಡ ಅದೊಂಥರ ಮುಳ್ಳಿನ ಹಾಸಿಗೆ ಇದ್ದಂಗೆ. ಯಾವುದು ಸುಖದ ಹಾಸಿಗೆ ಅಂತ ನಾವು ಅನ್ನಕ್ ಆಗಲ್ಲ. ಆದ್ರೆ ಏನಪ್ಪ ಅಂದ್ರೆ ನಾವು ಯಾವುದು ಅವ್ರು ಹೇಳೋದು ಹೊಸಬ್ರನ್ನ ಭೇದ ಭಾವನೆ ನನಗಂತೂ ಇಲ್ಲ. ಇವತ್ತು ಅಧಿಕಾರ ಇರುತ್ತೆ, ನಾಳೆ ಹೋಗುತ್ತೆ. ಅಧಿಕಾರ ಇರೋ ಸಮಯದಲ್ಲಿ ನಾವೆಲ್ಲರೂ ಒಂದೇ, ಅಧ್ಯಕ್ಷರಂತಂದು ಬೇಡ ಏನು ಬೇಡ, ಎಲ್ಲರೂ ನಾವು ಒಂದೇ ತಾಯಿ ಮಕ್ಕಳು, ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಗೌರವವಾಗಿ ನಾವು ನಡ್ಕೊಳ್ಳೋಣ. ಇನ್ನು ಪಕ್ಷದ ಪದಾಧಿಕಾರಿಗಳನ್ನ ಘೋಷಣೆ ಮಾಡೋದನ್ನ ನಾವು ಡಿ ಕೆ ಅಣ್ಣವರು ಮತ್ತೆ ಚಂದ್ರಣ್ಣ ಹೇಳಿದ್ರು. ಎಲ್ಲಾ ಹೆಣ್ಮಕ್ಳಿಗೂ ನಮ್ಮ ಶಾಸಕರಾದ ಜನಾರ್ದನ ರೆಡ್ಡಿ ಅಣ್ಣನವರು ಮತ್ತು ಪರಮನಾಡು ಮನವಳ್ಳಿ ಅಣ್ಣನವರು ಕೂಡ ಅವ್ರ ಮುಖಾಂತರ ಮಾಹಿತಿ ಇದೆ, ಎಲ್ಲ ಹೆಸರನ್ನು ಕೊಟ್ಟಿದ್ದೀವಿ. ಅವರು ಕೂಡ ಗಮನದಲ್ಲಿ ಅತಿ ಶೀಘ್ರದಲ್ಲೇ ಸ್ಥಾನಮಾನಗಳನ್ನು ಕೊಡ್ತಾರೆ. ಸ್ಥಾನಮಾನಗಳ ಜೊತೆಗೆ ನಾವೆಲ್ಲ ನೀಟಾಗಿ ನಾವು ಮಾಡ್ಕೊಂಡು ಪಕ್ಷ ಸಂಘಟನೆ ಬಲಪಡಿಸಿ ತರಾತುರಿಯಲ್ಲಿ ನಾವು ಕಡಿಮೆ ಸಮಯದಲ್ಲಿ ಕಡಿಮೆ ಜನಸಂಖ್ಯೆ ಮಹಿಳೆಯರು ಇರ್ಬೋದು, ಆದ್ರೂ ನಮ್ಮನ್ನ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಇಷ್ಟ ಉಗಾದಿ ಹಬ್ಬ ಒಂದು, ರಂಜಾನ್ ಹಬ್ಬ ಒಂದು, ಎಲ್ಲರೂ ಮಹಿಳೆಯರು ಮನೆ ಕೆಲಸದ ಒತ್ತಡದ ಜೊತೆಗೆ ಬೆಳಗ್ಗೆ ಎಲ್ಲ ಮಾಡಿಟ್ಕೊಬೇಕು. ಮಹಿಳೆಯರು ಗಂಡ್ಮಕ್ಳು ಕೂಡ ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದು ನಿಂತಂಗೆಲ್ಲ ಮಹಿಳೆಯರು ಮನೆ ವಯಸ್ಸಾದಿರ್ತಾರ, ಮಕ್ಳಿರ್ತಾರ, ಗಂಡ್ರಿರ್ತಾರ, ಮಕ್ಳು ಸ್ಕೂಲ್ ಕಳ್ಸೋದಿರ್ತತಿ. ಅದ್ರ ದುಡಿಮೆಯಲ್ಲಿ ನಾವು ದುಡಿಮೆ ನೋಡ್ತೀವಿ, ಪಕ್ಷದ ಚಟುವಟಿಕೆಗಳು ನೋಡ್ತೀವಿ, ಅನುಭವತ್ತು ನೋಡ್ತೀವಿ. ನಮಗೇನೋ ಸುಸ್ತಾಗ್ಲಿ ಏನಾಗ್ಲಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ನಿಂತೀವಿ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಗಂಡ್ಮಕ್ಳು ಎಲ್ಲರಿಗೂ ಸಪೋರ್ಟ್ ಕೊಡೋದ್ರಿಂದ ನಾವು ಬಂದು ನಿಂತಿದ್ದೀವಿ. ಅದು 100% ಒಂದು ಮಹಿಳೆಯಿಂದ ಒಂದು ಪುರುಷ ಇರ್ತಾರಂತ ಅಂತಂತೀವಿ. ಒಂದು ಪುರುಷನಿಂದ ಮಹಿಳೆ ಅನ್ನೋದು ನಾವು ಉಲ್ಟಾ ಮಾಡೋಣ, ಮಹಿಳೆಯರಿಂದ ಪುರುಷರಿರ್ತಾರೆ. ಯಾಕಂದ್ರೆ ಅವ್ರು ಸಪೋರ್ಟ್ ಮಾಡಿ ಅವ್ರು ನಮ್ಗೆ ಸಹಕಾರ ಮಾಡಿದಾಗ ಮಾತ್ರ ನಾವು ಬೆಳಿಗ್ಗೆ ಸಾಧ್ಯ ಆಗುತ್ತೆ. ಎಲ್ಲ ನಾವು ಬೆಳಿಬೇಕಂತೀವಿ. ಒಂದು ಫೋನ್ ಬಂದ್ಬಿಟ್ರೆ ಬಂದ್ಬಿಡಪ್ಪ ಅಂದ್ಬಿಟ್ರೆ ನಾವು ಅಲ್ಲೇ 100% ಮೀಟ್ರ್ ಸುಸ್ತಾಗ್ಬಿಡ್ತೀವಿ. ನಾವು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಹೌದಾದೊಂದು ಇರುತ್ತೆ. ಆದ್ರೆ ಇಲ್ಲಿ ಮಟ್ಟಕ್ಕೆ ನಾವು ಹೆಣ್ಮಕ್ಳಿಗೆ ಅವಕಾಶ ಮಾಡಂತ ಎಲ್ಲ ಅಣ್ಣ ತಮ್ಮಂದಿರ್ಗೂ ವಂದಿಸುತ್ತಾ ಇನ್ನೇನು ಹೆಚ್ಚೇನು ಹೇಳೋದಿಲ್ಲ. ಎಲ್ಲರೂ ಸಮಾನ ಮನಸ್ಕರಾಗಿ ಕೆಲಸ ಮಾಡೋಣ. ನಾನು ನಿಜವಾಗ್ಲೂ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಾರಂದ್ರೂ ಕೂಡ ಇವಾಗ ಅನಿಸ್ತತಿ ಇದು ಒಂಥರ ಏನೋ ತಗೋಬೇಕಾದ್ರೆ ಖುಷಿ ಇದ್ದಿಲ್ಲ. ಯಾವುದೇ ಕೊಟ್ಟರು ಮಾಡ್ಬೇಕು ಅನ್ನೋದಿತ್ತು, ಅಪೇಕ್ಷಿತ ಅಂತ ಅಲ್ಲ. ನಾವು ಮೂಲತಃ ಒಂದು ಪಕ್ಷದಲ್ಲಿ 20 ವರ್ಷ ಕೆಲಸ ಮಾಡಿ ನನಗೆ ಸ್ಥಾನಮಾನ ಸಿಕ್ಕಿದ್ದಿಲ್ಲ. ಆದ್ರೂ ನನಗೆ ಗುರುತಿ ಕೊಟ್ಟರು ಅಂದ್ರೆ ನನ್ನ ಕೆಲಸ ಕಾರ್ಯಗಳನ್ನ ನೋಡಿ ಕೊಟ್ಟಾರ. ಅದಕ್ಕೆ ನಾನು ಗೌರವ ಸಲ್ಲಿಸ್ತೀನಿ, ಎಲ್ಲರಿಗೂ ಗೌರವನ ಸಲ್ಲಿಸ್ತೀನಿ. ನನ್ನ ಅವಧಿಯಲ್ಲಿ ಎಷ್ಟೇ ದಿನ ಇದ್ರೂ ಕೂಡ ಯಾರದೇ ಮನಸ್ಥಿತಿ ನೋವಾಗ್ಲಾರ್ದಂಗೆ ನಾನು ಪಕ್ಷಕ್ಕೋಸ್ಕರ ದುಡಿಯಕ್ಕೆ ನಡೆಯಿದ್ದೀನಿ. ಒಂದೊಳ್ಳೆ ನನ್ನ ಅನುಪಸ್ಥಿತಿಯಲ್ಲಿ ಯಾರಿಗೆ ಇಷ್ಟ ಇಲ್ಲ ಕೂಡ ಯಾರು ಮಾಡಿದ್ರು ನಾನು ಕಾರ್ಯಕರ್ತರಾಗಿ ದುಡಿಯಕ್ಕೆ ರೆಡಿ ಇದ್ದೇನೆ. ಯಾವ ಮನಸ್ಥಿತಿಯನ್ನ ಚೇಂಜ್ ಮಾಡ್ಕೋಬೇಡ್ರಿ. ನಾನು ನಿಮ್ಮಲ್ಲೇ ಒಬ್ಬಳಂತ ಅನ್ಕರಿ. ಏನೋ ನನ್ನಿಂದ ಏನೋ ತಪ್ಪು ಅಪ್ಪ ಆದ್ರೂ ಕೂಡ ಹಿಂಗಲ್ಲ ಹಿಂಗಂತ ಕೂಡ ನಾನು ತಿಳ್ಕೊಳಕ್ಕೆ ರೆಡಿ ಇದ್ದೇನೆ. ಇನ್ನೊಂದು ಏನಪ್ಪಾ ಅಂತಂದ್ರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇನ್ನೂ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಜಿಲ್ಲಾಧ್ಯಕ್ಷರೇ ನಮಗೆ ಇನ್ನೊಂದು ಯಾರು ಕರಿಬೇಕು ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಪ್ರಾಮಾಣಿಕವಾಗಿ. ನಮ್ಗ ಭರಣಮನವಳ್ಳಿ ಅಣ್ಣರಿಗೆ, ನಾನು ಮತ್ತೆ ಹಿರೇಗೌಡ ಅಣ್ಣರಿಗೆ, ಮತ್ತೆ ಸಿಂಗಾಳಿ ವಿಪಕ್ಷಪ್ಪಣ್ಣರಿಗೆ, ಸಿದ್ದೇಂದ್ರ ಸ್ವಾಮಿ ಅವರಿಗೆ ಗೊತ್ತಿಲ್ಲ ನನಗೆ ಕರಿಬೇಕನ್ನೋದು ನನ್ನ ಮಾಹಿತಿ ಇಲ್ಲ. ಕ್ಷಮೆ ಇರಲಿ ಈ ವೇದಿಕೆಯಲ್ಲಿ ನಾನು ಕ್ಷಮೆ ಕೋರುತ್ತಾ. ಅಧ್ಯಕ್ಷರು ಹೇಳಿದ್ರು, ನಮ್ಮ ರತ್ನಕುಮಾರ್ ಅಕ್ಕರು ಮತ್ತೆ ಶೈಲಜಕ್ಕ ನಂಬರ್ ಕೊಟ್ಟಿದ್ರು, ಕೀರ್ತಿ ಪಾಟೀಲ್ ಅಕ್ಕ ಕೊಟ್ಟಿದ್ರು.
ಯಾರು ಎಷ್ಟು ಗೌರವ ಕೊಟ್ಟು ನಾವು ಸಾಮಾನ್ಯ ಕಾರ್ಯಕರ್ತರು ಒಂದು ಫೋನ್ ಮಾಡಿ ಒಂದು ರಿಂಗ್ ವಿಷಯ ಮಾಡ್ಯಾರ ಅವರು ಬರ್ತೀವಿ ಅಂದ್ರೆ ಕೀರ್ತಿ ಪಾಟೀಲ್ ಅಕ್ಕ ಕೂಡ ನಾವು ಬರ್ತೀವಿ. ಶೈಲಜಕ್ಕ ಮನೆಗೆ ಮದುವೆ ಐತಿ, ಇವತ್ತು ಬಳೆ ಶಾಸ್ತ್ರ ಐತೆ ನನಗೆ ಗೊತ್ತದ, ಆದ್ರೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಾರ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಈಗ ಪತ್ರಕರ್ತರಿಗೆ ಹೇಳ್ಬೇಕಂದ್ರೆ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ಪತ್ರಕರ್ತರನ್ನ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಅವ್ರಿಗೆ ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಫುಲ್ ಸಪೋರ್ಟ್ ಆಗಿ ನಮಗೆ ಬೆಳೀಲಿ ಅಂತಂದೇಳಿ ಬ್ಲೆಸ್ಸಿಂಗ್ ಮಾಡ್ತಾ ಬಂದ ನಾವು ಪತ್ರಕರ್ತರಿಗೆ ಧನ್ಯವಾದಗಳು. ತಕ್ಷಣ ನಾನು ಯಾರಿಗೂ ಇನ್ವೈಟ್ ಮಾಡಕ್ ಮನೆಗೆ ಹೋಗಿಲ್ಲ. ಆಶಾ ಕಾರ್ಯಕರ್ತರು ವಿಜಯಲಕ್ಷ್ಮಿ ಫೋನ್ ಮಾಡಿದೆ, ಬರ್ತೀನಮ್ಮ ಅಂದ್ರು. ನಿನ್ನೆ ಒಂದು ಅರ್ಧ ಗಂಟೆಯಲ್ಲಿ ಇದು ಕೆಲಸ ಆಗಿರೋದು. ಆಮೇಲೆ ನಾನು ಎಲ್ಲರೂ ಫೋನ್ ಮಾಡಿದೆ, ಅಮ್ಮ ರಿಟೈರ್ ಆದ್ರಲ್ಲ, ಅವ್ರು ರಿಟೈರ್ ಆದ್ರಲ್ಲ, ಅವ್ರಿಗೆ ನಾನು ಸನ್ಮಾನ ಮಾಡೋದು, ತಾಯಂದ್ರಿಗೆ ಅಂದ್ರೆ ಪೌರ ಕಾರ್ಮಿಕರಿಗೆ ಅಂದ್ರೆ ಅವರು ಖುಷಿಯಿಂದ ಪಾಪ ಕರ್ಕೊಂಡ್ಬಂದು ಭೇಟಿ ಮಾಡ್ತಿದ್ರ. ಇವತ್ತು ಅವ್ರು ಮಾಡ್ರು ಖುಷಿ ಆಗುತ್ತೆ. 3 ಲಕ್ಷ ಹೆರಿಗೆ ಮಾಡಿಸಿದಂತ ತಾಯಿ ಇವತ್ತು ಬಂದಾರ, ನಮ್ಗೆಲ್ಲ ಬ್ಲೆಸ್ಸಿಂಗ್ ಇರುತ್ತೆ ನಮಗೆ, ಅದು ಖುಷಿ ಇದೆ. ನಾವು ಹೆಣ್ಮಕ್ಳು ಎಲ್ಲರೂ ಹೌದಾ. ಆಮೇಲೆ ಈಗ ಡಾಕ್ಟರ್ಸ್ ಫೋನ್ ಮಾಡಿ ಅವ್ರು ಬಂದ್ರು. ನಮ್ಮ ವೇದಿಕೆ ಕಾರ್ಯಕ್ರಮದಾಗ ಪಕ್ಷದ್ದು ಸರ್ಕಾರಿ ನೌಕರ ಕರಿಬೇಕು ಅನ್ನೋದು ಗೊತ್ತಿರಲಿಲ್ಲ. ಆದ್ರೂ ಒಂದೇ ನಾನು ಪಕ್ಷದ ಕಾರ್ಯಕ್ರಮ ಬರ್ತಿರಲಿಲ್ಲ ಮೇಡಮ್ ಅಂತ ಫೋನಲ್ಲಿ ಕೇಳಿದ್ರು. ಎಲ್ಲರೂ ಭರ್ತಿ ಮಾಡ್ತಿದ್ರು. ಆದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಅಧ್ಯಕ್ಷರನ್ನ ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನ ಎಲ್ಲ ಗಣಮಕ್ಕಳೆಲ್ಲ ಕೂಡಿಂಗ್ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಬೇಕನ್ನೋದು ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಇನ್ನು ಮುಂದೆ ಕಲ್ತ್ಕೊಂಡು ಏನೇ ಇದ್ರು ಕೂಡ ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಮಾಡ್ತಾ ಏನೋ ತಪ್ಪು ಒಪ್ಪುಗಳಾದ್ರೆ ನಾನು ಎಲ್ಲರೂ ಹೊಟ್ಟೆ ಕ್ಷಮಿಸ್ತಾ ಇನ್ನು ಕಾರ್ಯಕ್ರಮ ಬಂದಿ